ನಮಸ್ಕಾರ. ವೇದಿಕ್ ಹಾರ್ಮೋನಿಗೆ ಎಲ್ಲರಿಗೂ ಸ್ವಾಗತ. ನಾನು ಮುಂಚೆ ಮಾಡಿದಂಥ ಒಂದು ವಿಡಿಯೋದಲ್ಲಿ, ಅಂದರೆ ಇದಕ್ಕೆ ಮುಂಚೆ ಮಾಡಿದಂಥ ವಿಡಿಯೋದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಮಾಟ ಮಂತ್ರ ಏನಾದರೂ ಮಾಡಿದರೆ ನಿಮಗೆ ಅದು ಯಾವ ರೀತಿ ತಿಳ್ಕೊಬೋದು, ಯಾವ ರೀತಿ ನಿಮಗೆ ಗೊತ್ತಾಗುತ್ತೆ ಅಂತ ನಾನು ಹೇಳಿದ್ದೆ. ಅಂದರೆ ನಿಮ್ಮ ಸೂಚನೆಗಳು ನಿಮಗೆ ಸಿಗ್ತಾ ಹೋಗುತ್ತೆ ಮನೆಯಲ್ಲಿ, ಅದು ಯಾವ್ಯಾವ ರೀತಿ ಇದೆ ಅಂತ ನಾನು ಹೇಳಿದ್ದೆ ನಿಮಗೆ. ಅದ್ರ ಜೊತೆಯಲ್ಲಿ ಆ ರೀತಿ ಬಂದಾಗ ನೀವು ಮನೆಯಲ್ಲೇ ಯಾವ್ಯಾವ ಥರ ರೆಮಿಡೀಸ್ ಮಾಡ್ಕೋಬೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ವಿಡಿಯೋ ಮಾಡ್ತಿದ್ದೀನಿ. ಇದರಲ್ಲಿ ನಾನು ಕಂಪ್ಲೀಟಾಗಿ ನೀವು ಮನೆಯಲ್ಲೇ ಯಾವ ರೀತಿ ಇದನ್ನು ಪ್ರೊಟೆಕ್ಟ್ ಮಾಡ್ಕೋಬೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನೀವೇನು ಮಾಡಬೇಕು ಅಂದರೆ ಕಲ್ಲುಪ್ಪನ್ನು ಒಂದು ಬೌಲಲ್ಲಿ ನೀರು ತಗೊಂಡು ಕಲ್ಲುಪ್ಪನ್ನು ಅದಕ್ಕೆ ಹಾಕಿ ಅದನ್ನು ಡೈಲ್ಯೂಟ್ ಮಾಡಿ, ಅಂದರೆ ಅದು ಕರಗೋವರೆಗೂ ವೆಯ್ಟ್ ಮಾಡಿ. ಕರಗಿದ ನಂತರ ನಿಮ್ಮ ಮನೆಯ ಎಲ್ಲ ಮೂಲೆಗೂ ನೀವು ಅದನ್ನು ಸ್ಪ್ರೇ ಮಾಡಬೇಕಾಗುತ್ತೆ. ಅಂದರೆ ಈಗ ಕತ್ಲೆ ಕೋಣೆ ಇರುತ್ತೆ, ಅಂದರೆ ಈಗ ಮಂಚದ ಕೆಳಗೆ ಇರ್ಬೋದು, ಅಲ್ಲೆಲ್ಲ ಬೆಳಕು ರೀಚ್ ಆಗಲ್ಲ ಅಂಥ ಏರಿಯಾದಲ್ಲೆಲ್ಲ ನೀವೇನು ಮಾಡಬೇಕು ಅಂದರೆ ಈ ಸಾಲ್ಟ್ ವಾಟರ್ ಏನಿದೆ ಅದನ್ನು ನೀವು ಸ್ಪ್ರಿಂಕಲ್ ಮಾಡ್ತಾ ಬರಬೇಕಾಗುತ್ತೆ. ಎಲ್ಲ ಮೂಲೆ ಬೀರು ಹತ್ರ ಇರ್ಬೋದು, ಅದ್ರ ಕೆಳಗಡೆ ಇರ್ಬೋದು, ಎಲ್ಲ ಕಡೆ ಎಲ್ಲೆಲ್ಲಿ ಬೆಳಕು ಬೀಳಲ್ಲ ಅಂಥ ಜಾಗದಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿಯಾಗಿ ಇರುತ್ತೆ. ಹಾಗಾಗಿ ಇಂಥ ಜಾಗನೆಲ್ಲ ನೀವು ಕವರ್ ಮಾಡಿ ಈ ಥರ ಉಪ್ಪು ನೀರನ್ನು ನೀವು ಹಾಕಬೇಕಾಗತ್ತೆ. ಮೊದಲನೇದಾಗಿ ಅದನ್ನು ನೀವು ಮಾಡಬೇಕಾಗತ್ತೆ. ಎರಡನೇದು, ನೀವು ಈಗ ಯಾರಿಗೆ ಅದು ತಾಗಿದೆ ಅಂತ ನಿಮಗೆ ಅನ್ನಿಸ್ತಿದೆ, ಇದು ನಿಮಗಿರ್ಬೋದು, ಇಲ್ಲ ನಿಮ್ಮ ಮನೇಲಿ ಯಾರಿಗಾದರೂ ಆ ರೀತಿ ನೆಗೆಟಿವ್ ಆಗಿ ಎನರ್ಜಿ ತಾಗಿದೆ ಅಂತ ನಿಮಗೆ ಅನ್ನಿಸ್ತಿದ್ರೆ, ಒಂದು ಕೈ ತುಂಬ ಕಲ್ಲುಪ್ಪನ್ನು ತಗೊಂಡು ನಿಮ್ಮ ತಲೆ ಸುತ್ತ 7 ಸರಿ ಸುತ್ತಬಿಟ್ಟು ಒಂದು ಸ್ವಲ್ಪ ನೀರಲ್ಲಿ ಅದನ್ನು ಕರಗಿಸಿ ಸಿಂಕಲ್ಲಿ ಹಾಕ್ಬೋದು ನೀವು. ಹಾಗೂ ಕೂಡ ಮಾಡೋದ್ರಿಂದ ನೆಗೆಟಿವ್ ಎನರ್ಜಿ ರಿಮೂವ್ ಆಗ್ತಾ ಹೋಗುತ್ತೆ. ಇನ್ನು ನೆಕ್ಸ್ಟು ನೀವು ಮನೆಯಲ್ಲಿ ಕರ್ಪೂರ ಹಚ್ಚೋದಾಗಲಿ, ಇಲ್ಲ ಊದ್ಕಡ್ಡಿ, ಈ ಸಾಂಬ್ರಾಣಿ, ಇದನ್ನೆಲ್ಲ ರೆಗ್ಯುಲರಾಗಿ ನೀವು ಡೈಲಿ ಹಚ್ತಾ ಬರಬೇಕು. ಧೂಪ ಅಂದರೆ ಸಾಂಬ್ರಾಣಿ ನೀವು ಹಚ್ಚಿದಾಗ ತುಂಬ ಒಂಥರ ಪಾಸಿಟಿವ್ ವೈಬ್ ಸಿಗುತ್ತೆ ನಿಮ್ಮ ಮನೆಯಲ್ಲಿ. ಹಾಗಾಗಿ ನೀವು ಎಲ್ಲ ಕೋಣೆಯಲ್ಲೂ ನೀವು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ನೀವು ಸಾಂಬ್ರಾಣಿ ಹಚ್ಚಿ ನಂತರ ನೀವು ಮನೆ ಸುತ್ತಲೂ ತೊಗೊಂಡೋಗಿ ಅದನ್ನು ಎಲ್ಲ ಕಡೆ ಆದರೂ ಸ್ಮೆಲ್ಲು ಇಲ್ಲ ಹೊಗೆ ಮತ್ತು ಎಲ್ಲ ಕಡೆಯೂ ನೀವು ತೋರಿಸ್ಬೇಕಾಗತ್ತೆ. ಹಾಗೆ ನಿಮ್ಮ ಬಾತ್ರೂಮಲ್ಲೂ ಕೂಡ ನೀವು ಈ ಸಾಂಬ್ರಾಣಿ ಹೊಗೆ ಏನಿದೆಯೋ ಅದು ಬಾತ್ರೂಮಲ್ಲೂ ಹಾಕಬೇಕಾಗುತ್ತೆ. ಹಾಗೆ ನೀವು ಗಂಟೆ ಹೊಡೆಯುವಂಥ ಶಬ್ದ ಕೂಡ ನಿಮ್ಮ ಬಚ್ಚಲ ಮನೆ ಒಳಗೆ ಕೂಡ ನೀವು ಅದನ್ನು ಮಾಡಬೇಕಾಗುತ್ತೆ. ಹಾಗಾಗಿ ನೆಗೆಟಿವ್ ಎನರ್ಜಿ ಜಾಸ್ತಿ ಇರುವಂಥ ಜಾಗ ಬಂದು ಬಾತ್ರೂಮು. ಹಾಗೆ ಬಾತ್ರೂಮ್ನ ನೀವು ತುಂಬ ಕ್ಲೀನಾಗಿ ಇಟ್ಕೋಬೇಕಾಗತ್ತೆ. ಹಾಗೆ ಬಾತ್ರೂಮಲ್ಲಿ ಎಲ್ಲಾದರೂ ಒಂದು ಮೂಲೆಯಲ್ಲಿ ಒಂದು ಪಾತ್ರೆಯಲ್ಲಿ ನೀವು ಕಲ್ಲು ಬಿಡೋದು ಕೂಡ ತುಂಬ ಒಳ್ಳೆಯದು. ಆಮೇಲೆ ಗಂಟೆ ಶಬ್ದ ಆಗಾಗ ನೀವು ಬಾತ್ರೂಮ್ ಒಳಗೆ ಇದು ಮಾಡೋದಾಗಲಿ, ಇಲ್ಲ ಸಾಂಬ್ರಾಣಿ ಹಚ್ಚಿದಾಗ ಹೋಗಿ ನಿಮ್ಮ ಬಾತ್ರೂಮಲ್ಲಿ ಬಿಡೋದಾಗಲಿ ಮಾಡ್ಕೋಬೋದು. ಹಾಗೆ ಬಾತ್ರೂಮ್ ಒಳಗೆ ಬೀಳದೇ ಇರೋ ಹಾಗೆ ನೋಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಬಚ್ಚಲ ಮನೆ ಒಳಗೆ ನಾವು ಜಾರೋದು ಬೀಳೋದು ಎಲ್ಲ ಆಗಬಾರ್ದು. ಅದನ್ನೆಲ್ಲ ನೀವು ಹುಷಾರಾಗಿ ನೋಡ್ಕೋಬೇಕಾಗತ್ತೆ. ನಂತರ ನೀವೇನು ಮಾಡಬೇಕು ಅಂದರೆ ಈ ರೀತಿ ಹೋಮ ಏನಾದರೂ ನಿಮ್ಮ ಮನೇಲಿ ಮಾಡ್ಸೋಕ್ಕಾಗುತ್ತೆ ಅನ್ನೋದಾದರೆ ನೀವು ಮಾಡಿಸ್ಬೋದು. ಇಲ್ಲ ತುಂಬ ದೊಡ್ಡದಾಗುತ್ತೆ, ತುಂಬ ಖರ್ಚಾಗುತ್ತೆ ಅನ್ನೋದಾದರೆ ಈ ಪಂಚಗವ್ಯ ದೀಪ ಅಂತ ಸಿಗುತ್ತೆ. ಪಂಚಗವ್ಯ ದೀಪ ಅದು ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ನೀವು ನನ್ನ ವಿಡಿಯೋ ಸರ್ಚ್ ಮಾಡಿ ನೋಡ್ಬೋದು. ಯಾವ ರೀತಿ ನೀವು ಹಚ್ಚಬೇಕು, ಅದನ್ನು ಏನೇನು ಪ್ರಯೋಜನಗಳಿದೆ ಅಂತ ನಾನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಆ ವಿಡಿಯೋ ನೋಡ್ಬೋದು. ಅದು ಹಚ್ಚೋದ್ರಿಂದ ನಿಮಗೆ ಹೋಮ ಮಾಡಿದಷ್ಟೇ ಪ್ರಯೋಜನ ಸಿಗುತ್ತೆ. ಹಾಗಾಗಿ ಅದು ಆನ್ಲೈನಲ್ಲಿ ಸಿಗುತ್ತೆ, ನೀವು ಹುಡುಕಿ ಅದನ್ನು ಕೂಡ ತಂದು ನೀವು ಮನೆಯಲ್ಲಿ ರೆಗ್ಯುಲರಾಗಿ ಹಚ್ಬೋದು. ತುಂಬ ಒಂಥರ ಪಾಸಿಟಿವ್ ಎನರ್ಜಿ ನಿಮಗೆ ಸಿಗುತ್ತೆ. ಅದ್ರ ಜೊತೆಯಲ್ಲಿ ಮಂತ್ರಗಳು ಹೇಳೋದು, ಮನೆಯಲ್ಲಿ ಅವಾಗವಾಗ ಮಂತ್ರ ಹೇಳೋರು ಯಾರಾದರೂ ಒಬ್ಬರಾದ್ರೂ ಒಂದು ಮಂತ್ರ ದೇವ್ರ ಹತ್ರ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ನೀವು ಮಂತ್ರ ಹೇಳುವಂಥ ಅಭ್ಯಾಸ ಇದ್ದರೆ ತುಂಬಾ ಒಳ್ಳೆಯದು. ಹಾಗೆ ಹನುಮಾನ್ ಚಾಲೀಸು ನಿಮಗೆ ತೀರಾ ಹೇಳೋಕ್ಕೆ ಬಂದಿಲ್ಲ ಅಂದರೆ ಮನೆಯಲ್ಲಿ ಪ್ಲೇ ಮಾಡ್ಬೋದು. ಅಂದರೆ ಫೋನಲ್ಲಿ, ಇಲ್ಲಾಂದರೆ ನೀವು ಟಿ ವಿಯಲ್ಲಿ ಎಲ್ಲಾದರೂ ಒಂದು ಕಡೆ ಹಾಕಿ ಅದನ್ನು ಬಿಡ್ಬೋದು. ಅದು ಕೂಡ ತುಂಬ ಒಳ್ಳೆಯದು. ಹಾಗೆ ಕೆಲವೊಂದು ಮಂತ್ರಗಳು, ಈಗ ಮೃತ್ಯುಂಜಯ ಮಂತ್ರ ಇರ್ಬೋದು, ಇಲ್ಲ ದುರ್ಗಾ ಪರಮೇಶ್ವರಿ ಮಂತ್ರಗಳಿರ್ಬೋದು. ಈ ರೀತಿ ಮಂತ್ರಗಳೇನಾದರೂ ನಿಮಗೆ ಗೊತ್ತಿದ್ದರೆ ಅದು 11 ಸಾರಿ ಇಲ್ಲ 108 ಸಾರಿ ಹೇಳೋದ್ರಿಂದ ಕೂಡ ತುಂಬಾ ಒಳ್ಳೆಯದಾಗುತ್ತೆ. ಪಾಸಿಟಿವ್ ಎನರ್ಜಿ ಜಾಸ್ತಿ ಬರುತ್ತೆ. ಈ ಕೆಟ್ಟ ದೃಷ್ಟಿ ಏನಿರುತ್ತೋ ಅದು ಹೋಗ್ತಾ ಹೋಗುತ್ತೆ. ಹಾಗೆ ಹನುಮಾನ್ ಚಾಲೀಸಿಗೂ ಕೂಡ ಅಷ್ಟೇ ಶಕ್ತಿ ಇರುತ್ತೆ. ನೀವು ಹನುಮಾನ್ ಚಾಲೀಸ್ ಹೇಳೋ ಜೊತೆ ನಿಮ್ಮ ಮನೇಲಿ ಒಂದು ಹನುಮಾನ್ದು ಐಡಲ್ ಇಲ್ಲಾಂದರೆ ಒಂದು ಫೋಟೋ ಕೂಡ ಇಟ್ಟು ನೀವು ಪೂಜೆ ಮಾಡ್ಬೋದು. ಟ್ಯೂಸ್ಡೇ ಮತ್ತು ಸ್ಯಾಟರ್ಡೇ ಪೂಜೆ ಮಾಡೋದ್ರಿಂದ ಹನುಮಾನ್ಗೆ ತುಂಬಾ ಒಳ್ಳೆಯದು. ಹನುಮಾನ್ ಚಾಲೀಸ್ ಟ್ಯೂಸ್ಡೇ ಮತ್ತು ಸ್ಯಾಟರ್ಡೇ ನೀವು ಹೇಳ್ತಾ ಬನ್ನಿ, ಒಂದು 11 ಸರಿ ಹೇಳ್ತಾ ಬನ್ನಿ. ಅದು ತುಂಬಾ ಒಳ್ಳೆಯದಾಗುತ್ತೆ. ನಿಮಗೇನಾದರೂ ಕೆಟ್ಟದಾಗಿ ದೃಷ್ಟಿ ಏನಾದರೂ ತಾಗಿದ್ರೆ ಅದು ರಿಮೂವ್ ಆಗೋಕ್ಕೆ ಕೂಡ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೂ ನೀವು ಅಂದ್ಕೊಂಡಿದ್ದು ಸಾಧನೆ ಮಾಡೋಕ್ಕೂ ಕೂಡ ಈ ರೀತಿ ಮಾಡೋದ್ರಿಂದ ತುಂಬಾ ಪ್ರಯೋಜನ ಆಗುತ್ತೆ. ವಿಷ್ಣು ಸಹಸ್ರನಾಮ ಇರ್ಬೋದು, ಇಲ್ಲ ಓಂ ನಮೋ ಭಗವತೆ ವಾಸುದೇವಾಯ, ಈ ರೀತಿ ಮಂತ್ರಗಳನ್ನು ಕೂಡ ಹೇಳ್ತಾ ಬನ್ನಿ, ತುಂಬಾ ಒಳ್ಳೆಯದು.
ಹಾಗೆ ಅದ್ರ ಜೊತೆಯಲ್ಲಿ ನೀವು ಕಪ್ಪು ದಾರ ಕಟ್ಕೋಬೋದು. ಕಪ್ಪು ದಾರದಲ್ಲಿ ಒಂದು ಸಿಲ್ವರ್ ಬೆಳ್ಳಿದು ಒಂದು ಮಣಿ ಪೋಣಿಸ್ಬಿಟ್ಟು ನೀವು ಕೈಯಲ್ಲಿ ಕಟ್ಕೋಬೋದು, ಇಲ್ಲ ಕಾಲಲ್ಲಾದರೂ ಕಟ್ಕೋಬೋದು. ನಿಮ್ಮ ಇದ್ರ ಮೇಲೆ ಯಾವ ರೀತಿ ನಿಮ್ಗೆ ಕಂಫರ್ಟಬಲ್ ಇದೆ ಆ ರೀತಿ ಕಟ್ಕೋಬೋದು. ಹಾಗೆ ಪಂಚಮುಖಿ ರುದ್ರಾಕ್ಷ ಅಂತ ಸಿಗುತ್ತೆ. ಪಂಚಮುಖಿ ರುದ್ರಾಕ್ಷನ ನೀವು ಕತ್ತಲ್ಲಿ ಇಲ್ಲ ಕೈಯಲ್ಲಿ ನೀವು ಕಟ್ಕೊಳ್ಳೋದು ಕೂಡ ತುಂಬಾ ಒಳ್ಳೆಯದು. ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ನಿಮಗೆ ತಾಗಲ್ಲ. ಹಾಗೆ ಕಬ್ಬಿಣದ ವಸ್ತುಗಳು ಏನಾದರೂ ಕೈಯಲ್ಲಿ ಇಟ್ಕೊಳ್ಳೋದು. ನೀವು ತುಂಬ ದೂರ ಯಾತ್ರೆ ಮಾಡ್ತಿದ್ರೆ ಇಲ್ಲ ರಾತ್ರಿ ಹೊತ್ತು ನೀವು ಹೊರಗಡೆ ಎಲ್ಲಾದರೂ ಹೋಗುವಂಥ ಸಂದರ್ಭದಲ್ಲಿ ನೀವು ಕಬ್ಬಿಣದ ಒಂದು ಪೀಸ್ ಸಿಕ್ಕಿದರೆ ಅದಾದರೂ ಇಟ್ಕೋಬೋದು. ಇಲ್ಲಾಂದರೆ ಆಣಿ ಇದ್ದರೆ ಅದನ್ನಾದರೂ ನೀವು ಕೈಯಲ್ಲಿ ಇಟ್ಕೊಂಡು ಓಡಾಡ್ಬೋದು. ನಿಮ್ಮ ಪರ್ಸಲ್ಲಿ ಎಲ್ಲಾದರೂ ಇಟ್ಕೊಂಡು ನೀವು ಓಡಾಡ್ಬೋದು. ಹಾಗೆ ನಿಮ್ಮ ಬಾಗಿಲು ಎಂಟ್ರೆನ್ಸ್ ಏನಿದೆ ಅಲ್ಲೂ ಕೂಡ ಕಬ್ಬಿಣದ ಏನಾದರೂ ಒಂದು ನೇಲ್ ಕಟ್ಟಿ ಹಾಕೋದಾಗಲಿ, ಇಲ್ಲ ಈ ನಿಂಬೆಹಣ್ಣನ್ನು ಕೂಡ ನೀವು ಮೆಣಸಿನ್ಕಾಯಿ ನಿಂಬೆಹಣ್ಣು, ಒಂದು ನಿಂಬೆಹಣ್ಣು 7 ಮೆಣಸಿನ್ಕಾಯಿ ಇಲ್ಲಾಂದರೆ ಹಸಿಮೆಣಸಿನ್ಕಾಯಿನೇ ಹೇಳ್ತಿರೋದು, 7 ಇಲ್ಲಾಂದರೆ 9 ಲೆಕ್ಕ ಮಾಡಿಕೊಂಡು ಅದನ್ನು ಕೂಡ ನೀವು ಪೋಣಿಸ್ಬಿಟ್ಟು ಮನೆ ಮುಂದೆ ನೀವು ಅದನ್ನು ಹಾಕ್ಬೋದು. ನಿಮ್ಗೇನಾದ್ರು ಕೆಟ್ಟ ದೃಷ್ಟಿ ತಾಗಿದರೆ ಬೇಗನೆ ಆ ನಿಂಬೆಹಣ್ಣು ಕೊಳ್ತೋಗುತ್ತೆ. ಸೊ ನೀವು ಅದನ್ನು ಚೆಕ್ ಮಾಡ್ಕೋಬೋದು. ಹಾಗೆ ನೀವು ಒಂದು ನಿಂಬೆಹಣ್ಣನ್ನು ನಿಮ್ಮ ತಲೆಗೆ 7 ಸರಿ ಸುತ್ತಬಿಟ್ಟು ನೀವೆಲ್ಲಾದರೂ ದೂರ ಬಿಸಾಕ್ಬೋದು. ಅದನ್ನು ಯಾರೋ ತುಳಿದೇ ಇರೋಂಥ ಜಾಗದಲ್ಲಿ ಬಿಸಾಕ್ಬೋದು. ಈ ರೀತಿ ಕೂಡ ಮಾಡೋದ್ರಿಂದ ನೆಗೆಟಿವ್ ಎನರ್ಜಿ ಬೇಗನೆ ಹೋಗುತ್ತೆ. ಇನ್ನೊಂದು ರೀತಿ ನೀವು ಟೆಸ್ಟ್ ಮಾಡೋದಾದರೆ ಒಂದು ಹೇಳ್ತೀನಿ. ನೀವು ಈ ಕೆಂಪು ಮೆಣಸಿನ್ಕಾಯಿ ಅಂದರೆ ಒಣಮೆಣಸಿನ್ಕಾಯಿನ ನೀವು ಶನಿವಾರದ ದಿನ ಒಂದು ಬಾಣಲಿಯಲ್ಲಿ ಅಂದರೆ ಪ್ಯಾನಲ್ಲಿ ನೀವು ಅದನ್ನು ಫ್ರೈ ಮಾಡಬೇಕಾಗುತ್ತೆ. ಡ್ರೈಯಾಗಿ ಫ್ರೈ ಮಾಡ್ತಾ ಇರಬೇಕು. ಅದು ಹೋಗ್ತಾ ಹೋಗ್ತಾ ಫ್ರೈ ಮಾಡ್ತಾ ಅದು ಹೊಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಹೊಗೆ ಏನಾದರೂ ನಿಮಗೆ ಸ್ಮೆಲ್ಲು ಮಾಮೂಲಿ ಮೆಣಸಿನ್ಕಾಯಿ ಸುಡುವಾಗ ಒಂದು ವಾಸನೆ ಬರುತ್ತೆ. ಅದಲ್ದಿರ ನಿಮಗೇನೋ ತುಂಬ ಘಾಟ್ ಥರ ಫೀಲ್ ಆಯಿತು ಅಂದರೆ ನಿಮಗೆ ಒಂದು ಕೆಟ್ಟ ದೃಷ್ಟಿ ನಿಮ್ಮ ಮನೆಗೆ ತಾಗಿದೆ ಅಂತಲೇ ಹೇಳ್ಬೋದು. ಅದರ ಜೊತೆಯಲ್ಲಿ ನೀವು ತೆಂಗಿನಕಾಯಿಯಿಂದ ಕೂಡ ಇದು ಆಗಿದೆಯಾ ಏನಾದರೂ ಕೆಟ್ಟದಾಗಿ ಅಂತ ನೀವು ಟೆಸ್ಟ್ ಮಾಡ್ಕೋಬೋದು. ತೆಂಗಿನಕಾಯಿ ನಿಮ್ಮ ತಲೆಗೆ 7 ಸರಿ ಸುತ್ತಬಿಟ್ಟು ನಂತರ ಮನೆ ಹೊರಗಡೆ ಹೋಗಿ ಅದನ್ನು ನೀವು ಹೊಡಿಬೇಕಾಗುತ್ತೆ. ಹೊಡಿಯೋಂಥ ಸಂದರ್ಭದಲ್ಲಿ ಅದರಿಂದ ಬರುವಂಥ ನೀರಿಗೆ ಬಣ್ಣ ಏನಾದರೂ ಬದಲಾವಣೆ ಇದ್ದರೆ ಕೂಡ ಏನೋ ಒಂದು ಕೆಟ್ಟದಾಗಿ ತಾಗಿದೆ, ನಿಮಗೇನೋ ಕೆಟ್ಟ ದೃಷ್ಟಿ ಆಗಿದೆ ಅಂತ ಹೇಳ್ಬೋದು. ಇನ್ನು ನೀವು ಒಂದು ಗ್ಲಾಸ್ ಅಂದರೆ ಕಾಪರ್ ಗ್ಲಾಸ್ ಅಲ್ಲಿ ನೀವು ನೀರು ತುಂಬಿಸ್ಬಿಟ್ಟು ದೇವ್ರ ಮನೇಲಿಟ್ಟು ಅದು ಒಂದು 5-6 ಅವರ್ಸ್ ಅಂದರೆ ಒಂದು 5-6 ಅವರ್ ಆಗಿದ ತಕ್ಷಣ ನೀವು ನೀರು ನೋಡಿದಾಗ ಅದ್ರ ಬಣ್ಣ ಚೇಂಜ್ ಆಗುತ್ತೆ. ಇಲ್ಲಾಂದರೆ ಮೇಲ್ಗಡೆ ಕೆನೆ ಕಟ್ಕೊಂಡಂಗೆ ಒಂಥರ ಲೇಯರ್ ಥರ ಬಂದಿರುತ್ತೆ. ಆ ರೀತಿ ಎಲ್ಲ ಏನಾದರೂ ಬಂದಿದ್ದರೆ ನಿಮಗೆ ಕೆಟ್ಟದಾಗಿ ಒಂದು ನೆಗೆಟಿವ್ ಎನರ್ಜಿ ನಿಮ್ಮ ಮನೇಲಿದೆ ಅಂತಲೇ ಹೇಳ್ಬೋದು. ಹಾಗೆ ನೀವು ನಾನು ಹೇಳಿ ಚಿಲ್ಲಿ ರೆಮಿಡಿ ಕೂಡ ನೀವು ಮಾಡ್ಬೋದು. ಅಂದರೆ ಡ್ರೈ ಚಿಲ್ಲಿ ನೀವು ರೋಸ್ಟ್ ಮಾಡಿ ನೋಡೋದು ಕೂಡ ನೀವು ಮಾಡೋದ್ರಿಂದ ನಿಮಗೆ ನೀವೇ ಕಂಡುಹಿಡಿಬೋದು ಈ ರೀತಿ ಏನಾದರೂ ಇದೆಯಾ ಮನೆಯಲ್ಲಿ ಕೆಟ್ಟ ದೃಷ್ಟಿ ಅಂತ. ನೀವು ಕಂಡುಹಿಡಿದ್ಬಿಟ್ಟು ನಾನು ಹೇಳಿರೋಂಥ ರೆಮಿಡೀಸ್ ನೀವು ಮಾಡ್ಕೊಂಡು ಬರ್ಬೋದು. ಆ ರೀತಿ ಮಾಡೋದ್ರಿಂದ ಈಗ ಪಂಚಗವ್ಯ ದೀಪ ಇರ್ಬೋದು, ಇಲ್ಲ ಸಾಂಬ್ರಾಣಿ ಇರ್ಬೋದು, ಇದೆಲ್ಲ ಮನೇಲಿ ಹಚ್ಚೋದ್ರಿಂದ ಆಟೋಮೆಟಿಕ್ಕಾಗಿ ನಿಮ್ಮ ಮನೆಯಲ್ಲಿ ಒಂದು ಪಾಸಿಟಿವ್ ಆಗಿರೋಂಥ ಎನರ್ಜಿ ಫಿಲ್ ಆಗುತ್ತೆ. ಹಾಗಾಗಿ ಕೆಟ್ಟ ದೃಷ್ಟಿ ಏನಾದರೂ ನಿಮ್ಮ ಮನೆಯಲ್ಲಿ ತಾಗಿದರೆ ಅದು ಆಟೋಮೆಟಿಕ್ಕಾಗಿ ಹೊರಗಡೆ ಹೋಗುತ್ತೆ, ಎಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ. ನಾನು ಹೇಳ್ದಂಗೆ ಒಂದು ಟ್ಯೂಸ್ಡೇ ಮತ್ತು ಸ್ಯಾಟರ್ಡೆ ಹನುಮಾನ್ ಚಾಲೀಸ್ ಹೇಳಿ ನಿಮ್ಮ ಕೈಯಲ್ಲಾದರೆ ಹನುಮಾನ್ ಟೆಂಪಲ್ ವಿಸಿಟ್ ಮಾಡೋದಾಗಲಿ, ಅಲ್ಲಿ ಕೊಡುವಂಥ ತಾಯ್ತ ಕಟ್ಟೋದಾಗಲಿ ನೀವು ಮಾಡ್ಕೋಬೋದು. ಶಿವಲಿಂಗಕ್ಕೆ ಹಾಲು ಅಭಿಷೇಕ ಕೊಡೋದು ಕೂಡ ತುಂಬಾ ಒಳ್ಳೆಯದು. ಹಾಗೆ ನಿಮ್ಮ ಕೈಯಲ್ಲಾದರೆ ಕಾಗೆಗೆ ಊಟ ಕೊಡಿ. ಅಂದರೆ ಮನೆ ಮೇಲ್ಗಡೆ ಎಲ್ಲಾದರೂ ಒಂಚೂರು ಊಟ ಏನಾದರೂ ಕಾಗೆ ಕೊಡೋದು ಕೂಡ ನಿಮಗೇನಾದರೂ ಕರ್ಮಗಳು ಏನಾದರೂ ನಿಮ್ಮಲ್ಲಿ ಉಳಿದೋಗಿದ್ರೆ, ಪಾಪ ಕರ್ಮಗಳು ನೆಗೆಟಿವ್ ಆಗಿರುವಂಥ ಕರ್ಮ ಅದೆಲ್ಲ ಹೋಗುತ್ತೆ. ಹಾಗೆ ಅದ್ರ ಜೊತೆಯಲ್ಲಿ ನೀವು ಕಾಗೆ ಕೊಡೋಕ್ಕಾಗಲಿಲ್ಲ ಅಂದರೆ ಹಸು ಕೂಡ ನೀವು ಏನಾದರೂ ಕೊಡ್ಬೋದು. ಈ ರೀತಿ ಫೀಡ್ ಮಾಡ್ಕೋಬೋದು. ಕಾಗೆಗಿಲ್ಲ ಅಂದರೆ ಹಸುಗಾದರೂ ನೀವು ಕೊಡ್ಬೋದು. ಈ ರೀತಿ ಮಾಡೋದ್ರಿಂದ ಕೆಟ್ಟ ಕರ್ಮಗಳೇನಾದರೂ ನೀವು ಮಾಡಿದಿದ್ರೆ ಹೋದ ಜನ್ಮದಲ್ಲಿ, ಇಲ್ಲ ಅದರಿಂದ ನೀವೇನಾದರೂ ನೆಗೆಟಿವ್ ಆಗಿ ಅನುಭವಿಸ್ತಾ ಇದ್ದರೆ ಅದೆಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ. ಅದರಿಂದ ಕೂಡ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ನಮಸ್ಕಾರ.